ಮಗ ನಮ್ಮ ಮನೇಲಿ ಪಟಾಕಿ ಕೊಡ್ಸು ಅಂತಂದ್ರೆ ಸಾಯ್ತಾ ಇದಾರೆ ಕಣೋ. ಮಗ ನೀನೇನ್ ತಲೆ ಕೆಡ್ಸ್ಕೊಂಬೇಡ ಮಗ, ನಮ್ಮ ಮನೇಲಿ 2 ಬಾಕ್ಸ್ ಪಟಾಕಿ ತಂದಾರೆ ನಮ್ಮ ಅಪ್ಪ. ನೀನೇನ ಸುಳ್ಳು ಹೇಳ್ಬಿಟ್ಟು ಮನೆಗೆ ಬಂದ್ಬಿಡು. ಯಾರ ಜೊತೆ ಮಾತಾಡ್ತಾ ಇದೀಯಪ್ಪ ಫೋನಲ್ಲಿ? ಏನ್ ಪಟಾಕಿ ಗಿಟಕಿ ಅಂತ ಇದೆಯಾ? ಏನ್ ಸಮಾಚಾರ? ನನ್ನ ಫ್ರೆಂಡ್ ಫೋನ್ ಮಾಡಿದ ಕಣಮ್ಮ, ಅವ್ನ ಮನೇಲಿ ಪಟಾಕಿ ಹೊಡಿಯಕ್ ಬಿಡ್ತಾ ಇಲ್ವಂತೆ. ಸೇಮ್ ನಮ್ಮನೆ ಪ್ರಾಬ್ಲಮ್ ಏನೇ. ಅವನು ಹಬ್ಬಕ್ಕೆ ಊಟಕ್ಕೆ ಬರಕ್ ಹೇಳ್ದ, ಹೋಗಿ ಬರ್ಲೇನಮ್ಮ. ಬರೀ ಊಟಕ್ಕಷ್ಟೇ ತಾನೇ ಕರ್ದಿರೋದು, ಪಟಾಕಿ ಗಿಟಕಿ ಹೊಡಿಯಕಲ್ಲ ತಾನೇ? ನಿಜ ಇಲ್ಲ ಕಣಮ್ಮ, ಅವ್ನು ಬರೀ ಊಟಕ್ಕಷ್ಟೇ ಕರ್ದಿರೋದು, ಹೋಗಿ ಬರ್ಲೇನಮ್ಮ. ಸರಿ ಕಣಪ್ಪ, ಆಯ್ತು, ಹುಷಾರಾಗಿ ಹೋಗ್ಬಿಟ್ ಬಾಪ್ಪ. ಸರಿ ಕಣಮ್ಮ, ಆಯ್ತು. ಲೋ ಮಗ, ಇನ್ನ ಎಲ್ಲಿದ್ಯೋ? ನಾನು ಪಟಾಕಿ ಹೊಡಿಯಕ್ ಸ್ಟಾರ್ಟ್ ಮಾಡ್ಕೊತೀನಿ, ನೀನ್ ಪಾಡಿಗೆ ನೀನ್ ಬಾರಪ್ಪ. ಯಾಕಪ್ಪ ಲೇಟು? ಯಾಕೆ ಸಪ್ಕಿದ್ಯಾ? ಅಮ್ಮ ಹಾಸ್ಪಿಟ್ಲಿಗೆ ಹೋಗಿ ಬರೋಷ್ಟು ಲೇಟ್ ಆಗೋಯ್ತು ಕಣಮ್ಮ. ಹಾಸ್ಪಿಟ್ಲಿಗ? ಯಾರಿಗೇನಾಯ್ತಪ್ಪ? ಅಮ್ಮ ನನ್ನ ಫ್ರೆಂಡು ಪಟಾಕಿ ಹೊಡಿಯೋದಕ್ಕೆ ಹೋಗಿ ಕೈ ಮತ್ತೆ ಕಣ್ಣು 2 ಡ್ಯಾಮೇಜ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಕಣಮ್ಮ. ನೋಡ್ದೇನಪ್ಪ ಇವಾಗ ಏನಾಯ್ತು ಅಂತ. ಅದಕ್ಕೆ ಕಣಪ್ಪ ನಿಮಗೆ ಪಟಾಕಿ ಕೊಡಿಸ್ತಿಲ್ಲ. ನೀವೇನೋ ಕ್ರೇಜ್ಗೆ ಪಟಾಕಿ ಹೊಡಿತೀರಾ. ಏನಾರು ಹೆಚ್ಚು ಕಮ್ಮಿ ಆದ್ರೆ ಅಪ್ಪ ಅಮ್ಮನೇ ನೋವು ತಿನ್ನೋದು ಕಣಪ್ಪ. ಸಾರಿ ಕಣಮ್ಮ, ಇನ್ಮೇಲೆ ಪಟಾಕಿ ಎಲ್ಲ ಹೊಡಿಯಕ್ ಹೋಗಲ್ಲ ಕಣಮ್ಮ. ನಿನ್ನ ಕಲಹ